ಕೊರಟಗೆರೆ ಜೂನಿಯರ್ ಕಾಲೇಜ್ ಆವರಣದಲ್ಲಿ ಆಯೋಜಿಸಲಾಗಿದ್ದ ಅಪ್ಪು ಕಪ್ ಕ್ರಿಕೆಟ್ ಪಂದ್ಯಾವಳಿಗೆ ಆಗಮಿಸಿದ್ದ ಡಾಕ್ಟರ್ ರಾಜ್ಕುಮಾರ್ ಕುಟುಂಬದ ಮುದ್ದಿನ ಮಗಳಾದ ಲಕ್ಷ್ಮಿ ಹಾಗೂ ಅವರ ಪತಿ ಗೋವಿಂದರಾಜು ಅಪ್ಪು ಕಪ್ ಕ್ರಿಕೆಟ್ ಪಂದ್ಯಾವಳಿಗೆ ಚಾಲನೆ ನೀಡಿದರು. ನಂತರ ಮಾತನಾಡಿದ ಅವರು, ಅಪ್ಪು ಅಜರಾಮರ ಎನ್ನಲು ಅವರ ಅಭಿಮಾನಿಗಳಾದ ನೀವೆಲ್ಲರೂ ನಿದರ್ಶನ. ಕೊರಟಗೆರೆಯಲ್ಲಿ ಇಷ್ಟರ ಮಟ್ಟಿಗೆ ಅಭಿಮಾನಿಗಳಿದ್ದಾರೆ ಎಂದ್ರೆ ನಮ್ಮ ಕುಟುಂಬಕ್ಕೆ ನೀವೇ ಅಭಿಮಾನಿ ದೇವರುಗಳು ಎಂದು ಅಣ್ಣವರು ಆಗಲೇ ಹೇಳಿದ್ರು. ಅದನ್ನ ಪುನೀತ್ ಇನ್ನೂ ದೊಡ್ಡ ಮಟ್ಟಕ್ಕೆ ತೆಗೆದುಕೊಂಡು ಹೋದ್ರು. ಎಲ್ಲಿ ನೋಡಿದ್ರು, ಯಾವ ಸಣ್ಣ ಗ್ರಾಮದಲ್ಲಿ ನೋಡಿದ್ರು ಅಪ್ಪುವಿನ ಫೋಟೋ ಇದ್ದೇ ಇರುತ್ತೆ. ಈ ಅಭಿಮಾನ ಪ್ರೀತಿ ಸಾಕು ನಮ್ಮ ಕುಟುಂಬಕ್ಕೆ ಎಂದು ಶ್ರೀ ಲಕ್ಷ್ಮೀ ಗೋವಿಂದರಾಜು ಭಾವುಕರಾದ್ರು. ನಂತರ ಪಟ್ಟಣದ ಸಂಜೀವಿನಿ ಸೈಬರ್ ಸೆಂಟರ್ ಬಳಿ ನಿರ್ಮಾಣವಾಗಿರುವ ಅಪ್ಪು ಪುತ್ಥಳಿಗೆ ಹೂಮಾಲೆಯನ್ನ ಹಾಕಿ ನಮಸ್ಕರಿಸಿ ಗೌರವ ಸಲ್ಲಿಸಿದ್ರು. ತುಂಬಾ ಇಷ್ಟ, ಎಲ್ಲರಿಗೂ ವಂದನೆಗಳು. ನೀವೆಲ್ಲ ಆಡ್ತಾ ಇರೋದು ನೋಡಿ ನನಗೆ ಅವನೇ ಎಲ್ಲೋ ಇಲ್ಲೆಲ್ಲ ನಿಂತ್ಕೊಂಡು ಆಡ್ತಾ ಇದ್ದಾನೆ ಅನ್ನೋ ಭಾಷೆ ಉಂಟು. ದೇವ್ರು ನಿಮ್ಗೆಲ್ಲ ಒಳ್ಳೇದು ಮಾಡಲಿ. ಎಲ್ಲರಿಗೂ ನಮಸ್ಕಾರ, ಎಲ್ಲರಿಗೂ ಒಳ್ಳೇದಾಗಲಿ. ಅಭಿಮಾನಿ ದೇವರುಗಳಿಗೆಲ್ಲ ನಮ್ಮ ಚಿರಋಣಿ ಯಾವಾಗ ನಿಮ್ಮ ಮೇಲೆ ನಮ್ಗಿರುತ್ತೆ. ಒಳ್ಳೇದಾಗಲಿ ಎಲ್ಲರಿಗೂ. ನಮಸ್ಕಾರ. ಕನ್ನಡ ಚಲನಚಿತ್ರದ ನಿರ್ದೇಶಕರಾದ ಗೋವಿಂದರಾಜು ಮಾತನಾಡಿ, ಅಪ್ಪುಗಾಗಿ ಅನೇಕ ಚಿತ್ರಗಳನ್ನ ನೀಡಿದ್ದೇನೆ. ಅವರನ್ನ ಚಿಕ್ಕ ವಯಸ್ಸಿನಿಂದ ಬಹಳ ಹತ್ತಿರದಿಂದ ನೋಡಿದ ನಮಗೆ ಅವರನ್ನ ಮರೆಯಲು ಸಾಧ್ಯವೇ ಇಲ್ಲ. ಬಹಳಷ್ಟು ಚಿತ್ರಗಳಲ್ಲಿ ನಟಿಸಿ ಕನ್ನಡ ಚಿತ್ರರಂಗಕ್ಕೆ ಬಹುದೊಡ್ಡ ಕೊಡುಗೆಯನ್ನ ಕೊಟ್ಟು ನಮ್ಮನ್ನೆಲ್ಲ ಬಿಟ್ಟು ಅಗಲಿದ್ದಾರೆ. ಪುನೀತ್ ರಾಜ್ಕುಮಾರ್ ಅವರನ್ನ ಇಂದಿಗೂ ನಾವು ಜೀವಂತವಾಗಿ ಕಾಣ್ತಿರುವುದು ನಿಮ್ಮೆಲ್ಲರ ಪ್ರೀತಿ, ವಿಶ್ವಾಸ, ಅಭಿಮಾನದಿಂದ. ದೇಶ ವಿದೇಶಗಳಲ್ಲೂ ಅವರ ಅಭಿಮಾನಿಗಳಿದ್ದಾರೆ. ಈ ಅಭಿಮಾನ, ಈ ಪ್ರೀತಿ ಸದಾ ನಮ್ಮ ಮೇಲಿರಲಿ ಎಂದು ಕೇಳಿಕೊಳ್ತೇನೆ ಎಂದರು. ಅವನ್ನ ಇಟ್ಟು ಸುಮಾರು ಚಿತ್ರಗಳನ್ನು ನಾನು ಮಾಡಿದ್ದೀನಿ. ಭಾಗ್ಯವಂತ ಆಗ್ಬೋದು, ಭಕ್ತ ಪ್ರಹ್ಲಾದ ಆಗ್ಬೋದು, ಹೊಸ ಬೆಳಕು ಆಗ್ಬೋದು, ವಸಂತ ಗೀತ ಆಗ್ಬೋದು, ಎಲ್ಲ ಚಿತ್ರಗಳನ್ನ ನಾನು ನಿರ್ಮಾಣ ಮಾಡಿದ್ದೀನಿ. ಅವನು ಬಾಲ್ಯದಲ್ಲಿ ಇದ್ದಂಥ ರೀತಿ ಅದನ್ನು ನೆನೆಸ್ಕೊಂಡ್ರೆ ತುಂಬ ಕಷ್ಟ ಆಗ್ತಾಯಿದೆ. ಅವನಿಲ್ಲ ಅಂತ ಹೇಳ್ಕೊಳ್ಳಿಕ್ಕೆ ಭಾರಿ ಕಷ್ಟ ಆಗುತ್ತೆ. ಅಷ್ಟೊಂದು ಲವಲವಿಕೆ ಆಗಿದ್ದಂಥ ನಮ್ಮ ಅಪ್ಪು ಇವತ್ತು ನಮ್ಮನ್ನೆಲ್ಲ ಬಿಟ್ಟು ದೂರ ಹೋಗಿರ್ಬೋದು. ಆದರೆ ಅವನು ಇಲ್ಲೇ ಇದ್ದಾನೆ, ನಿಮ್ಮ ಜೊತೆಲೇ ಇದ್ದಾನೆ, ನಿಮ್ಮ ಹತ್ರನೇ ಇದ್ದಾನೆ, ನಿಮ್ಮಳೆಲ್ಲರ ಜೊತೆಲೂ ಇದ್ದಾನೆ ಅವನು ಅಂತ ನಮಗೆ ಭಾಸ ಆಗ್ತಾಯಿದೆ. ನಿಜವಾಗಿ ಅದನ್ನು ಮರೆಯೋಕ್ಕಾಗೋದೂ ಇಲ್ಲ. ಏನು ಮಾಡೋದು, ಹಿರಿಯ ವಿಧಿ ಮುಂದೆ ಯಾರು ದೊಡ್ಡವರಲ್ಲ. ಪ್ರತಿಯೊಬ್ಬರು ಅವನ ಬಿಟ್ಟದ ಪ್ರೀತಿಗೆ ಮತ್ತೊಮ್ಮೆ ನಮ್ಮ ಕುಟುಂಬದ ಪರವಾಗಿ ನಾನು ನಿಮಗೆಲ್ಲರಿಗೂ ನನ್ನ ವಂದನೆಗಳನ್ನು ತಿಳಿಸ್ತೀನಿ. ಇನ್ನು ಸಂಜೀವಿನಿ ಸೈಬರ್ ಸೆಂಟರ್ ಮಾಲೀಕರು ಮಾತನಾಡಿ, ಪುನೀತ್ ರಾಜ್ಕುಮಾರ್ ಚಿಕ್ಕ ವಯಸ್ಸಿನಿಂದಲೂ ನಾವೆಲ್ಲರೂ ಕೂಡ ಅವರಿಗೆ ಅಭಿಮಾನಿಗಳು. ನಾವು ಅಷ್ಟೇ ಅಲ್ಲ, ನಮ್ಮ ಹಿರಿಯರು ಅವರಿಗೆ ಅಭಿಮಾನಿಗಳೇ. ಅವರ ಸೇವೆ ಇಂದಿಗೂ ನಮ್ಮೆಲ್ಲರ ಕಣ್ಣ ಮುಂದೆ ಇದೆ. ನಾವೆಲ್ಲರೂ ಅವರ ಮಾರ್ಗದರ್ಶನದಲ್ಲಿ ನಡೆಯುತ್ತೇವೆ. ಪ್ರತಿ ವರ್ಷ ಪುನೀತ್ ರಾಜ್ಕುಮಾರ್ ಅವರ ಹುಟ್ಟುಹಬ್ಬಕ್ಕೆ ನಾವೆಲ್ಲ ಅಭಿಮಾನಿಗಳು ಸೇರಿ ಬಹಳ ಸಡಗರ ಸಂಭ್ರಮದಿಂದ ಆಚರಿಸುತ್ತೇವೆ ಎಂದು ತಿಳಿಸಿದರು. ಟೂರ್ನಿಮೆಂಟ್ 2024 ಕೊರಟಗೆರೆಯಲ್ಲಿ ಹುಡುಗರು ನಡೆಸ್ತಾ ಇದ್ದಾರೆ. ನಮ್ಮ ಸ್ನೇಹಿತರಿದೆ, ಕೊರಟಗೆರೆ ಜೂನಿಯರ್ ಕಾಲೇಜಲ್ಲಿ ನಡೀತಾ ಇದೆ. ತುಂಬ ಚೆನ್ನಾಗಿ ಮಾಡ್ತಾ ಇದ್ದಾರೆ. ಅದೇ ಪ್ರಯುಕ್ತ ಅಪ್ಪು ಅವರ ಅಕ್ಕ ಅವರು ಲಕ್ಷ್ಮೀ ನಾಗರಾಜ್ ಅಂದ್ಬಿಟ್ಟು ಅವರು ಕರೆಸಿದ್ದಾರೆ. ತುಂಬ ಖುಷಿ ಆಗ್ತಿದೆ. ನಾವು ಕೂಡ ಈ ಸಂಜೀವಿನಿ ಸೈಬರ್ನಿಂದ, ಸಂಜೀವಿನಿ ಗೆಳೆಯರ ಬಳಗದ ವತಿಯಿಂದ ಸುಮಾರು ವರ್ಷದಿಂದ ನಾವು ಅಪ್ಪು ಅವ್ರನ್ನ ಫಾಲೋ ಮಾಡ್ತಾಯಿದ್ದೀವಿ, ಫಾಲೋವರ್ಸ್ ಕೂಡ ಆಗಿದ್ದೀವಿ. ಆದ್ದರಿಂದ ಹೋದ ವರ್ಷ ನಾವು ಅವರ ಬರ್ತಡೇಗೋಸ್ಕರ ಅಂದ್ಬಿಟ್ಟು ಪುತ್ಥಳಿ ಕೂಡ ಮಾಡಿಸಿದ್ವಿ. ಇದೇ ಥರ ಇದನ್ನು ಮಾಡಿಸಿ ನಾವು ಅನ್ನಸಂತರ್ಪಣೆ ಕಾರ್ಯಕ್ರಮ ಇರ್ತೀವಿ. ವರ್ಷ ಪ್ರತಿ ವರ್ಷ ಅವರು ಮಾರ್ಚ್ 17 ಹುಟ್ಟಿದಬ್ಬನ ತುಂಬ ಗ್ರ್ಯಾಂಡಾಗಿ ಮಾಡ್ತೀವಿ. ಎಲ್ಲ ಹುಡುಗರು ಸೇರಿ ಚೆನ್ನಾಗಿ ಮಾಡ್ತೀವಿ. ಆದ್ದರಿಂದ ಅವ್ರು ಬಂದಿರೋದು ನಮಗೆ ತುಂಬ ಖುಷಿ ಆಗ್ತಾಯಿದೆ. ಅದಕ್ಕೆ ತುಂಬ ಅವರು ಕರೆಸಿ ನಾವು ಸನ್ಮಾನ ಮಾಡಿದ್ವಿ. ಒಳ್ಳೆಯ ಖುಷಿ ಆಯಿತು ಹುಡುಗರಿಗೆಲ್ಲ. ಚೆನ್ನಾಗಿ ಈ ಅನಾವರಣ ಮಾಡಿರೋದು ಕೂಡ ಅವ್ರು ಹೇಳಿದ್ರು, ಚೆನ್ನಾಗಿ ಮಾಡಿದ್ದೀರಾ ಅಂದ್ಬಿಟ್ಟು. ಪ್ರೋತ್ಸಾಹ ಇನ್ನೂ ಹಿಂಗೆ ಇರಲಿ, ಅಪ್ಪು ಮೇಲೆ ಪ್ರೀತಿ ಹಿಂಗೆ ಇರಲಿ ಅಂತ ಹೇಳಿದ್ರು. ಅಷ್ಟೇ ಹೇಳಿ. ಇದೇ ಸಂದರ್ಭದಲ್ಲಿ ಅಪ್ಪು ಕಪ್ ಕ್ರಿಕೆಟ್ ಪಂದ್ಯಾವಳಿಯ ಎಲ್ಲಾ ಸದಸ್ಯರು, ಅಪ್ಪು ಅಭಿಮಾನಿಗಳು, ಸಂಜೀವಿನಿ ಸೈಬರ್ ಸೆಂಟರ್ ಅಪ್ಪು ಪುತ್ಥಳಿ ನಿರ್ಮಾಣದ ಅಭಿಮಾನಿಗಳು, ಇನ್ನೂ ಅನೇಕರು ಸೇರಿದಂತೆ ಇತರರು ಹಾಜರಿದ್ದರು. ಹರೀಶ್ ಬಾಬು, BH, ಟೈಮ್ 9 ನ್ಯೂಸ್, ಕೊರಟಗೆರೆ. ಅಪ್ಪು ಕಪ್ ಅಂತ ಹೇಳಿ ಕ್ರಿಕೆಟ್ ಟೂರ್ನಮೆಂಟ್ ಇತ್ತು, ಅದಕ್ಕೆ ಅನಾವರಣ ಮಾಡೋದು ಖುಷಿ ಆಗ್ತಾ ಇದೆ. ಎಲ್ಲರೂ ಇಷ್ಟು ಪ್ರೀತಿ ತೋರಿಸ್ತಾ ಇದ್ದಾರೆ. ನಿಮ್ಮ ಪ್ರೀತಿಗೆ ನಾವೇನು ಕೊಡೋಕ್ಕಾಗ್ತದೆ. ನಮ್ಮ ಪ್ರೀತಿನ ಹತ್ತರಷ್ಟು ನಿಮ್ಗೆ ಕೊಟ್ಟರೆ ನಮ್ಗೆ ಅದೇ ಪುಣ್ಯ ಅಂತ ನಾವು ದೇವರೆಲ್ಲರಿಗೂ ಒಳ್ಳೇದು ಮಾಡ್ತೀವಿ. ನಮಸ್ಕಾರ. ಅಪ್ಪು ಸರ್ಕಲ್ದು ಅಪ್ಪುದು ಅಷ್ಟು ಚೆನ್ನಾಗಿ ಮಾಡಿದ್ದಾರೆ, ಅದ್ಭುತವಾಗಿ. ಅಪ್ಪು ಪ್ರತ್ಯಕ್ಷವಾಗಿ ಇದಾನೇನೋ ಅನಿಸ್ತಾ ಇದೆ ನೋಡಿದ್ರೆ. ತುಂಬ ಖುಷಿ ಆಯಿತು, ಒಳ್ಳೆಯದಾಗಿ. ಅಮ್ಮ ಅಪ್ಪು ಅವ್ರ ಬಗ್ಗೆ ಹೇಳೋದಾದ್ರೆ ಒಂದೆರಡು ಮಾತು. ಅಪ್ಪು
ಏನು ಹೇಳೋದು, ನೀವೆಲ್ಲ ಅವ್ನು ಅಷ್ಟು ದೊಡ್ಡವ್ನು ಮಾಡಿ ನಮ್ಮ ಮುಂದೆ ಅವ್ನು ಚಿಕ್ಕ ಮಗುವಾಗಿದ್ದ. ಈಗ ಅವ್ನು ಎಷ್ಟು ಎತ್ತರಕ್ಕೆ ಹೋಗ್ಬಿಟ್ಟಿದ್ದಾನೆ ಅಂದರೆ ಅದು ಹೇಳೋಕ್ಕೆ ಸಾಧ್ಯ ಇಲ್ಲ ನನಗೆ.